ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇದು ಬಂದು ಶುಕ್ರವಾರದ ವ್ಲಾಗು. ಬೆಳಗ್ಗೆ ಬೇಗ ಎದ್ದು ಕಾಫಿಗೆ ಇಡ್ತಾ ಇದ್ದೆ. ಯಾಕೆಂದರೆ ತಮಿಳ್ನಾಡಿಂದ ಬೋರ್ವೆಲ್ ಗಾಡಿದು ಓನರ್ ಬಂದಿದ್ದರು. ಸೊ ಅವರಿಗೆ ಕಾಫಿ ಇಟ್ಕೊಡೋಣ ಅಂದ್ಬಿಟ್ಟು ಕಾಫಿನ ಇಟ್ಕೋತಾ ಇದ್ದೆ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿನ್ನೆ ಹಾಕಿದ ವಿಡಿಯೋ ಡಿಲೀಟ್ ಆಗಿದೆ, ಯಾಕೆ ಅಂತ ಗೊತ್ತಿಲ್ಲ. ಯೂಟ್ಯೂಬಿಂದನೇ ಡಿಲೀಟ್ ಮಾಡಿದ್ದಾರೆ. ಬೆಳಗ್ಗೆ ಬೇಜಾರಾಗಿಬಿಡ್ತು. ಸೊ ಹಾಗಾಗಿ ಇಟ್ಸ್ ಓಕೆ ಅಂದ್ಬಿಟ್ಟು ನಿನ್ನೆ ಯಾವುದೇ ವೀಡಿಯೋ ಹಾಕೋದಕ್ಕೆ ಹೋಗಲಿಲ್ಲ. ಇವಾಗ ಬಂದು ಹಾಲನ್ನ ಕಾಯಿಸ್ಕೊಂಡು ಕಾಫಿನ ಇಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಚುಪ್ಪು ಮರಿ ಇದು ಯಾವ ಜೊತೆ ಬೇಡು ತಿನ್ನಬೇಕಾ? ಹಾಲ ಕಾಯಿಸ್ತಿದ್ದೆ. ನಮ್ಮನೇಲಿ ಬಂದು ಕಾಫಿ ಇಡೋದು ತುಂಬ ರೇರು. ಹಿಂಗೆ ಯಾರು ಬಂದರೆ, ಇಲ್ಲಾಂದರೆ ಏನಾದ್ರು ತೀರ ಕುಡಿಬೇಕು ಅನಿಸಿದ್ರೆ ಮಾತ್ರ, ಅದು ಬ್ರೂ ಕಾಫಿ ಇದ್ದರೆ ಮಾತ್ರ ನಾನು ಕುಡಿಯೋದು. ಇಲ್ಲಾಂದರೆ ಕಾಫಿ ಟೀ ನಂಗೆ ಅಷ್ಟು ಇಷ್ಟ ಆಗೋಲ್ಲ. ಯಾರು ಬಂದರೆ ಮಾತ್ರ ಕುಡಿಯೋದು ನಾವು. ಸೊ ಹಂಗೆ ಕಾಫಿ ಜೊತೆಗೆ ಬಿಸ್ಕೆಟ್ ಕೊಡೋಣ ಅಂದ್ಬಿಟ್ಟು ತೇಜು ಕೈಯಲ್ಲಿ ಬಿಸ್ಕೆಟ್ನ ತರಿಸಿದ್ದೆ. ಈ ಕಪ್ಸ್ ಅಂತೂ ವರ್ಷಕ್ಕೆ ಒಂದೇ ಸಲ ತೆಗೆಯೋದು ಅನಿಸುತ್ತೆ. ಯಾರು ಹಿಂಗೆ ಬಂದರೆ ಮಾತ್ರ ಕಪ್ಸ್ನ ತೆಗೆಯೋದು. ಸೊ ಅವರಿಗೆ ಒಂದು ಪ್ಯಾಕೆಟ್ ಗುಡ್ಡೆ ಬಿಸ್ಕೆಟ್ ಕೊಟ್ಟು, ಹಂಗೆ ಮಕ್ಕಳಿಗೂ ಹಾಲು ಮತ್ತು ಬಿಸ್ಕೆಟ್ನ ಕೊಟ್ಟೆ. ಅವ್ರಿಗೆ ಕೊಟ್ಟನಲ್ವ, ಅದಕ್ಕೆ ನನಗೂ ಬೇಕು ಅಂದ್ಲು ನಿತ್ಯ. ಸೊ ಹಂಗಾಗಿ ತೇಜು ನಿತ್ಯ ಇಬ್ಬರು ಕೂಡ ಒಂದು ಬಿಸ್ಕೆಟ್ನ ತಿಂದರು. ತೇಜು ಕೈಲಿ ಅವ್ರಿಗೆ ಕೊಟ್ಟು ಕಳಿಸ್ದೆ ಕಾಫಿ ಮತ್ತು ಬಿಸ್ಕೆಟ್ನ. ತೇಜುಗೆ ಇವತ್ತು ಲಾಸ್ಟ್ ಡೇ ಎಕ್ಸಾಮು. ಇವತ್ತು ಎಕ್ಸಾಮ್ ಮುಗಿಸ್ಕೊಂಡು ಊರಿಗೆ ಹೋಗ್ತೀನಿ ಅಂತಿದ್ದಾಳೆ. ನೋಡಬೇಕು ಸಂಜೆ ಏನಾಗುತ್ತೆ ಅಂತ. ಸೊ ನಿತ್ಯ ಅವ್ರಿಗೆ ಕೊಟ್ಟಿದ್ದು ಕಾಫಿ ನೋಡಿ, ನನಗೂ ಕೊಡ್ತಾರೆ ಬಿಸ್ಕೆಟ್ ಅಂತ ಖುಷಿಯಾಗಿದ್ಲು. ಹಂಗೆ ಅವ್ರಿಗೆ ಇಲ್ಲೇ ಟಿಫನ್ ಮಾಡಿಕೊಡೋಣ ಅಂದ್ಬಿಟ್ಟು, ಯಾಕೆಂದರೆ ಇಲ್ಲಿ ಹತ್ರದಲ್ಲೆಲ್ಲೂ ಹೋಟ್ಲಿಲ್ಲ. ಅವರು ಮೆಕ್ಯಾನಿಕ್ನು ಕರ್ಕೊಂಡು ಬಂದಿದ್ರು ಗಾಡಿ ಇದು ಮಾಡೋದಕ್ಕೆ. ಸೊ ಹಂಗಾಗಿ ಚಿತ್ರಾನ್ನ ಮತ್ತು ಬೋಂಡ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಈ ಕಟರಿಂದ ತುಂಬಾ ಯೂಸ್ ಆಗುತ್ತೆ. ಸಣ್ಣಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಕಟ್ ಮಾಡೋದಾದರೆ ಅದ್ರಲ್ಲಿ ಕಟ್ ಮಾಡ್ಕೊಬೋದು. ನಾನು ಬರೀ ಚಿತ್ರಾನ್ನ ಕೊಡೋದು ಬೇಡ ಅಂದ್ಬಿಟ್ಟು ಬೋಂಡನ ಮಾಡ್ತಾಯಿದ್ದೆ. ಅದಕ್ಕೆ ಕಡಲೆ ಹಿಟ್ಟು ಮತ್ತು ಅಜ್ವಾನ ಹಾಕೋತಿದ್ದೆ. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಇರೋದ್ರಿಂದ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂದ್ಬಿಟ್ಟು ಈ ಥರ ಕರಿ ಪದಾರ್ಥಕ್ಕೆ ನಾನು ಅಜ್ವಾನ ಹಾಕೋತೀನಿ. ಅದಕ್ಕೆ ಅಕ್ಕಿ ಹಿಟ್ಟಿರಲಿಲ್ಲ ಅಂತ ಸ್ವಲ್ಪ ಸೋಡಾ, ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಮತ್ತು ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಹಾಕೋತಾ ಇದ್ದೀನಿ. ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಅಜ್ವಾನ ಹಾಕೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಅವಾಯ್ಡ್ ಆಗುತ್ತೆ. ಸೊ ಹಂಗಾಗಿ ನಾನು ಬೋಂಡ ಬಜ್ಜಿಗೆ ಜಾಸ್ತಿ ಅಜ್ವಾನನ ಹಾಕೋತೀನಿ. ಇವಾಗ ನೀಟಾಗಿ ಕಲಿಸ್ಕೊಟ್ಟು, ಏಕೆಂದರೆ ಬರೀ ಚಿತ್ರಾನ್ನ ಕೊಟ್ಟರೆ ಚೆನ್ನಾಗಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ನಾನು ಬೋಂಡನ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಬೆಳಗ್ಗೆ ಈ ಥರ ಎಣ್ಣೆ ತಿಂಡಿನ ಮಾಡೋಲ್ಲ ನಾನು, ತುಂಬ ರೇರು. ಸೊ ಅವ್ರಿಗೋಸ್ಕರ ಇವತ್ತು ಬೋಂಡ ಮಾಡಿದ್ದಾಯಿತು. ಆಮೇಲೆ ಅದ್ರ ಜೊತೆಗೆ ಬೋಂಡ ಮತ್ತು ಚಿತ್ರಾನ್ನ ಮಾಡಿದೆ. ತಿಂಡಿ ಎಲ್ಲ ಮಾಡಿಬಿಟ್ಟು ಅವ್ರ ತಿಂಡಿಗೆ ಬಂದಿದ್ದೆ 10:30 ಆಗಿತ್ತು. ಸೊ ನಾನು ಬೇಗನೆ ತಿಂಡಿ ಮಾಡಿದ್ದೆ. 8 ಗಂಟೆ ಒಳಗೆ ತಿಂಡಿ ಆಗಿತ್ತು. ಯಾಕೆಂದರೆ ತೇಜು ಸ್ಕೂಲಿಗೆ ಹೋಗೋದ್ರಿಂದ ಇವತ್ತು ತೇಜುಗೆ ಲಂಚ್ ಬಾಕ್ಸ್ ಕೊಡಬೇಕಿತ್ತು. ಏಕೆಂದರೆ ಇವತ್ತು ಲಾಸ್ಟ್ ಡೇ ಎಕ್ಸಾಮ್ ಇದ್ದಿದ್ದರಿಂದ ಅವ್ರಿಗೆ ಮಧ್ಯಾಹ್ನನೇ ಬಿಡಲಿಲ್ಲ. ಸಂಜೆ ಮೇಲೆ ಮಾಮೂಲಿ ಕ್ಲಾಸ್ ಮಾಡಿಬಿಡ್ತೀವಿ ಅಂದರು. ಸೊ ಹಾಗಾಗಿ ಅವ್ಳಿಗೆ ಲಂಚ್ ಬಾಕ್ಸ್ ಕೊಡಬೇಕಿತ್ತು. ಆಮೇಲೆ ಇದನ್ನ ಮಾಡ್ಕೊತಾ ಇದ್ದೀನಿ, ಬೋಂಡನ.
ಈ ಡ್ರೆಸ್ನ ಬಂದು ನಮ್ಮ ಅತ್ತೆ ನನ್ನ ನಿತ್ಯಂ ಪ್ರೆಗ್ನೆನ್ಸಿಗಿಂತ ಮುಂಚೆನೇ ನನ್ನ ನಾದಿನಿ ಮಗಳಿಗೆ ಒಂದು ಲಂಗ ಬ್ಲೌಸ್ ಹೊಲ್ಕೊಡು ಅಂತ ಕೊಟ್ಟಿದ್ರು. ಬಟ್ ನಂಗೆ ಹೊಲಿಯೋದಕ್ಕೆ ಆಗಿರಲಿಲ್ಲ, ಯಾಕೆಂದರೆ ನಿತ್ಯನ ಪ್ರೆಗ್ನೆನ್ಸಿ ಎಲ್ಲ ಆಗಿದ್ದರಿಂದ ನಾನು ಹೊಲ್ದೇ ಇರಲಿಲ್ಲ. ಅದು ಮರ್ತೇ ಹೋಗಿತ್ತು ಕೊಟ್ಟಿದ್ದಾರೆ ಅನ್ನೋದು. ಸೊ ಮೊನ್ನೆ ಮನೆ ಕ್ಲೀನ್ ಮಾಡುವಾಗ ಸಿಕ್ತು. ಸೊ ಹಾಗಾಗಿ ಅವಳಿಗೆ ಸೆಮಿ ಪ್ಲಾಜೋ ಸೆಟ್ಟು ಒಂದು ಡ್ರೆಸ್ನ ಸ್ಟಿಚ್ ಮಾಡಿಕೊಡೋಣ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ಈ ಸೀರೆಯಲ್ಲಿ ಬಂದು ಒಂದು ಟಾಪು ಒಂದು ಪ್ಯಾಂಟು, ಅದೇ 2 ಟಾಪು 1 ಪ್ಯಾಂಟ್ ಆಯಿತು. ಒಂದು ಸೆಟ್ ಅವಳಿಗೆ ಒಂದು ಸಿಂಗಲ್ ಟಾಪ್ನ ತೇಜುಗೆ ಹೊಲಿಯೋಣ ಅಂದ್ಬಿಟ್ಟು ಕಟ್ ಮಾಡ್ತಾ, ಅದು ಮಧ್ಯದಲ್ಲೆಲ್ಲ ಸೀರೆ ನವ್ದೋಗಿತ್ತು. ಸೊ ಅದನ್ನೆಲ್ಲ ತೆಗೆದು ಕಟ್ ಮಾಡಿದ್ರಿಂದ ಸ್ವಲ್ಪ ಪೀಸ್ ವೇಸ್ಟ್ ಆಯಿತು. ಸೊ ಹಾಗಾಗಿ ನನ್ನ ಹತ್ರ ಒಂದು ಮಾಮೂಲಿ ಡೈಲಿ ವೇರ್ ಮನೆ ಹತ್ರ ಇಕ್ಕೋ ಪ್ಯಾಂಟ್ ಇತ್ತು. ಅದ್ರದ್ದು ಅಳತೆ ತೊಗೊಂಡು ಪ್ಯಾಂಟ್ನ ಕಟ್ ಮಾಡ್ಕೊಬಿಟ್ಟು ಇವಾಗ ಡ್ರೆಸ್ನ ಸ್ಟಿಚ್ ಮಾಡಬೇಕು. ನಾನು ಬಂದಿಲ್ಲಿ ಐನೆಕ್ ಡ್ರೆಸ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಐನೆಕ್ ಸೆಮಿ ಪ್ಲಾಜೋದಲ್ಲಿ ಕಾಲರ್ ಅಥವಾ ಐನೆಕ್ ತುಂಬ ಸ್ಟ್ಯಾಂಡರ್ಡಾಗಿ ಕಾಣುತ್ತೆ. ಸೊ ಅವ್ರ ಅಳತೆ ಗೊತ್ತಿರಲಿಲ್ಲ ನನಗೆ. ಸೊ ಒಂದು ಅಂದಾಜಲ್ಲಿ ಹೊಲಿತಾ ಇದ್ದೀನಿ, ಅಂದರೆ ನನ್ನ ಸೈಜ್ಗಿಂತ ಒಂದು ಸೈಜ್ ಕಮ್ಮಿ ಮಾಡಿ ಹೊಲಿತಾ ಇದ್ದೀನಿ. ಸೊ ಫಿಟ್ಟಿಂಗ್ ಹೇಗಿರುತ್ತೋ ಗೊತ್ತಿಲ್ಲ. ತೇಜು ಇವತ್ತು ಊರಿಗೆ ಹೋದರೆ ಅವಳ ಕೈಲಿ ಕೊಟ್ಟು ಕಳ್ಸೋಣ ಅಂತ ಸ್ಟಿಚ್ನ ಮಾಡ್ತಾಯಿದ್ದೆ. ಅಳತೆ ಗೊತ್ತಿಲ್ಲ. ಸೊ ಲೂಸು ಸ್ವಲ್ಪ ಟೈಟ್ ಆದರೆ ಅವಳು ಬಿಚ್ಕೊಳ್ಳಿ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಬಟ್ಟೆನ ಬಿಟ್ಬಿಟ್ಟು ಸ್ಟಿಚ್ನ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಂದಿತ್ತು. ಅದು ಕಲ್ಲರ್ ಕಾಂಬಿನೇಷನ್ ಇರ್ಬೋದು, ಡ್ರೆಸ್ ಇರ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ಅವಳಿಗೆ ಇಷ್ಟ ಆಗುತ್ತೆ ಅಲ್ವೋ ಗೊತ್ತಿಲ್ಲ. ಅವಳು ಕಾಲೇಜಿಗೆ ಹೋಗ್ತಿದ್ದಾಳೆ, ಫಸ್ಟ್ PU ಇವಾಗ. ನನ್ನ ನಾದಿನಿ ಮಗಳು ಅಂದರೆ ನನ್ನ ಹಸ್ಬೆಂಡ್ನ ಸ್ವಂತ ಸಿಸ್ಟರ್ ಮಗಳು. ಅವಳಿಗೆ ಇಷ್ಟ ಆಗುತ್ತೆ ಅಲ್ವೋ ಗೊತ್ತಿಲ್ಲ. ನಾನು ನೋಡೇ 1 ಇಯರ್ ಆಯ್ತು ಅವಳನ್ನ. ಹೋದ ವರ್ಷ ಹಬ್ಬದಲ್ಲಿ ನೋಡಿದ್ದು. ನಾವು ವರ್ಷಕ್ಕೊಂದೇ ಸಲ ನೋಡೋದು, ಮೀಟ್ ಮಾಡೋದು. ಸೊ ಆಮೇಲೆ ಬಂದು ಸ್ಟಿಚ್ ಮಾಡಿ ಐರನ್ ಮಾಡ್ತಿದ್ದೆ. ನನಗೆ ಬಟ್ಟೆ ಐರನ್ ಮಾಡೋದು ಅಂದರೆ ತುಂಬ ಭಯ ಫ್ರೆಂಡ್. ಯಾಕೆಂದರೆ ಈ ಬ್ಲೌಸ್ಗಳನ್ನ ಐರನ್ ಮಾಡ್ಬೇಕಾದ್ರೆ ಸುಟ್ಬಿಡ್ತೀನಿ ನಾನು. ಸೊ ಹಾಗಾಗಿ ನಾನು ಯಾರಾದ್ರು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೊಟ್ಟರೆ ಫಸ್ಟೇ ಹೇಳ್ಬಿಡ್ತೀನಿ ನಾನು ಐರನ್ ಮಾಡಲ್ಲ ಅಂತ.
ಏಕೆಂದರೆ ಅದೇನೂ ಗೊತ್ತಿಲ್ಲ ನನಗೆ, ಇಟ್ಕೊಳಕ್ಕೆ ಬರಲ್ವೋ ಏನೋ ಗೊತ್ತಿಲ್ಲ, ಅದೊಂದು ಭಯ ಆಗುತ್ತೆ ನನಗೆ. ಸೊ ಅದಕ್ಕೆ ತುಂಬ ಹುಷಾರಲ್ಲಿ ಐರನ್ ಮಾಡ್ತಾಯಿದ್ದೆ. ಬಟ್ ಇದನ್ನು ಸುಡಲಿಲ್ಲ, ನೀಟಾಗಿ ಐರನ್ ಆಯಿತು. ಸೊ ಐರನ್ ಎಲ್ಲ ಮುಗಿಸ್ಬಿಟ್ಟು ತೇಜುಗೆ ಒಂದು ಟಾಪ್ನ ಸ್ಟಿಚ್ ಮಾಡೋಣ ಅಂತ, ಏಕೆಂದರೆ ಇಬ್ಬರು ಒಂದೇ ದಿನ ಒಂದೇ ಥರದ್ದು ಹಾಕೋತಾರೆ ಅಂತ ಅಂದ್ಕೊಂಡಿದ್ದೆ. ಓಕೆ ಫ್ರೆಂಡ್ಸ್, ಇವಾಗ ಬಟ್ಟೆ ಎಲ್ಲ ಸ್ಟಿಚ್ ಮಾಡಾಯಿತು. 2 ಜೊತೆ ಸ್ಟಿಚ್ ಮಾಡಿದೆ. ಒಂದು ತೇಜುಗೆ, ಒಂದು ನನ್ನ ನಾದಿನಿ ಮಗಳಿಗೆ ಅಂತ ಸ್ಟಿಚ್ ಮಾಡಿದೆ. ಅದು ನಮ್ಮ ಅತ್ತೆ ಸೀರೆನ ಅವಳಿಗೆ ಲಂಗ ಬ್ಲೌಸ್ ಹೊಲ್ಕೊಡು ಅಂತ ಕೊಟ್ಟಿತ್ತು, ನನ್ನ ನಾದಿನಿ ಮಗಳಿಗೆ ಹೊಲ್ಕೊಡು ಅಂತ. ಆ ಸೀರೆ ಕೊಟ್ಟು ಆ ಸೀರೆ ಕೊಟ್ಟು 4 ಇಯರ್ಸ್ ಆಗಿತ್ತು, ಹಂಗೆ ಇಟ್ಟಿದ್ದೆ. ಸೊ ಇವಾಗ ಅವಳು ಕಾಲೇಜಿಗೆ ಹೋಗ್ತಾ ಇದ್ದಾಳೆ, ಅವಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕೊಟ್ಟಿದ್ದು. ಸೊ ಅದಕ್ಕೆ ಸ್ಟಿಚ್ ಮಾಡಿಕೊಡೋಣ ಈ ಸಲ ಅಂತ ಅಂದ್ಬಿಟ್ಟು, ಲಂಗ ಬ್ಲೌಸ್ ಬೇಡ, ಚೂಡಿದಾರ್ಸ್ ಇವಾಗ ಸೆಮಿ ಪ್ಲಾಜಾ ಬರುತ್ತಲ್ಲ ಆ ಥರ ಸ್ಟಿಚ್ ಮಾಡಿಕೊಡೋಣ ಅಂದ್ಬಿಟ್ಟು ಸ್ಟಿಚ್ ಮಾಡಿದೆ. ಅದರಲ್ಲಿ 2 ಟಾಪು 1 ಪ್ಯಾಂಟ್ ಆಯಿತು. ಅವಳಿಗೆ ಪ್ಯಾಂಟು ಮತ್ತು ಟಾಪು, ತೇಜಿಗೆ ಬಂದು ಬರೀ ಟಾಪ್ನ ಸ್ಟಿಚ್ ಮಾಡಿದ್ದೀನಿ. ತೋರಿಸ್ತೀನಿ ತೇಜಿಗೆ ಯಾವ ಥರ ಬಂದಿದೆ ಅಂತ. ಏನು ಪ್ಯಾಂಟ್ ಚೈತ್ರಕ್ಕೆ ಮಾತ್ರ. ಅಮ್ಮ ಮಗ ತೋರಿಸ್ತಿಲ್ವಾ? ಅಯ್ಯೋ, ಈಗ ಬಂದಲ್ಲ, ಈಗ ಮಾತಾಡಿ. ಏನು ಮಾತಾಡ್ತೀಯ? ಅಕ್ಕ ಯಾಕೆ ಗೊತ್ತೀಯ? ಅಕ್ಕ ಅಲ್ವಾಳು? ನೋಡ, ನಮ್ಮಕ್ಕ. ಫೋನ್ ವೀಡಿಯೋ ಇದು ಮಾಡಿದ ತಕ್ಷಣ ಅವಳನ್ನ ಎತ್ಕೋಬೇಕು, ಅವಳನ್ನ ತೋರಿಸ್ಬೇಕು, ಅವಳು ಹಿಂಗೆ ಆಡ್ಬೇಕು ಹಿಂಗೆ. ಮನೆ ದೇವಸ್ಥಾನ ಕ್ಲೀನ್ ಮಾಡ ಮನ. ತೇಜಗೆ ರಜಾ. ಇವತ್ತೇ ಎಕ್ಸಾಮ್ ಫೈನಲ್ ಆಯಿತು, ಮುಗೀತು. ಇವತ್ತು ಶುಕ್ರವಾರ. ಇವತ್ತು ಅವರ ಚಿಕ್ಕಪ್ಪ ಬರೋಕ್ಕೆ ಹೇಳ್ಕೊಂಡು ಊರಿಗೆ ಹೋಗ್ಬೇಕು ಅಂತ ರೆಡಿಯಾಗಿದ್ಲು. ಬಟ್ ನನ್ನ ಫೋನಲ್ಲಿ ಕರೆನ್ಸಿ ಹಾಕಿಸ್ಕೊಂಡಿಲ್ಲ ನಾನು. ವೈಫೈ ಇದೆಯಲ್ಲ, ಹಂಗಾಗಿ ಇಂಟರ್ನೆಟ್ ಸಿಗುತ್ತಲ್ವ, ಹಂಗಾಗಿ ನಾನು ಕರೆನ್ಸಿ ಹಾಕಿಸ್ಕೊಂಡಿಲ್ಲ. ಅದು ಜಿಯೋದಲ್ಲಿ ಬರೀ ಫೋನಿನ ಕರೆನ್ಸಿ ಸಿಗೋದಿಲ್ಲ, ಆ ಆಪ್ಷನ್ ಇಲ್ಲ. ವಿತ್ ಡಾಟಾನ ಹಾಕೋಬೇಕು. 2 ವೇಸ್ಟ್ ನನ್ನರಲ್ಲಿ. ಫೋನ್ ಕರೆನ್ಸಿನೂ ಫಸ್ಟ್ ಆಫ್ ಆಲ್ ವೇಸ್ಟೇ. ನನ್ನ ಹಸ್ಬೆಂಡಿಗೆ ಬಿಟ್ಟರೆ ಇಲ್ಲ, ಯಾವ್ದಾದ್ರು ಇಂಪಾರ್ಟೆಂಟ್ ಇದ್ದರೆ ಯಾರಿಗಾರು ಮಾಡೋದು ಬಿಟ್ಟರೆ ನನ್ನ ಫೋನಲ್ಲಿ ಕರೆನ್ಸಿ ನಾನು ಯಾರಿಗೂ ಫೋನೇ ಮಾಡೋದಕ್ಕೆ ಹೋಗಲ್ಲ. 2 ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಕರೆನ್ಸಿ ಹಾಕ್ಸಿಲ್ಲ.
ಅವರಪ್ಪ ಬಂದಾಗ ಫೋನ್ ಮಾಡ್ಕೊಂಡು ಮೋಸ್ಟ್ಲಿ ನಾಳೆ ಕರ್ಕೊಂಡು ಹೋಗ್ತಾರೇನೋ ಗೊತ್ತಿಲ್ಲ. ಅವ್ರು ಬರ್ನಿಲ್ಲ ಅಂದರೆ ಭಾನುವಾರ ನಮ್ಮ ಜೊತೆನೇ ಜೂಟು ಅಲ್ಬೇಕಂದ. ಇವರಿಬ್ರು ಕಾಟ ತಡ್ಕೊಳ್ಳೋ 15 ದಿನ 15 ದಿವಸ ಅಲ್ಲ 18 ದಿವಸ. ಅವದನ್ನು ಚೆನ್ನಾಗಿ ಲೆಕ್ಕ ಹಾಕ್ತಾಳೆ. ರಜಾ ಯಾವತ್ತು ಎಷ್ಟು ದಿವಸ ಬರುತ್ತೆ ಓದ್ಕೆ ಅಂದರೆ ಮಾತ್ರ ಆಗಲ್ಲ. ದೇವಸ್ಥಾನಕ್ಕೆ ತೇಜದ್ದು ಡ್ರೆಸ್ಸು ಸ್ಟಿಚ್ ಮಾಡಾಯಿತು. ಅವ್ರ ಅಕ್ಕಂದು ಅದು ಅವಳಿಗೆ ಪ್ಯಾಂಟು ಮತ್ತು ಟಾಪ್ 2 ಸ್ಟಿಚ್ ಆಯಿತು. ತೇಜುಗೆ ಬರೀ ಟಾಪ್ ಮಾತ್ರ ಆಯಿತು, ಪ್ಯಾಂಟ್ ಆಗಲಿಲ್ಲ. ಪ್ಯಾಂಟ್ ನನ್ನ ಹತ್ರ ಒಂದು ಯೆಲ್ಲೋ ಕಲರ್ ಇತ್ತು, ಅದನ್ನೇ ಇದು ಮಾಡಿಕೊಟ್ಟಿದ್ದೀನಿ. ಚೆನ್ನಾಗಿ ಬಂದಿದೆ. ಚೆನ್ನಾಯ್ತಮ್ಮ? ಇಷ್ಟ ಆಯ್ತಾ? ಹಾಂ ಹ್ಞೂ ಓಕೆನಾ? ಅಮ್ಮ ನೀನು ಏನಂದ್ರೆ ಯಾರದ ಬಾಗುತ್ತದ ನಾನು ತೊಳಿತೀನಿ. ಹೊತ್ತೈತೆ ತಡ್ರಿ, ಒಂದು ನಿಮಿಷ ತಡ್ರಿ, ಹೊತ್ತಿಲ್ಲ. ಮಗ ನಿಂತೈತಲ್ಲಿ ಬಿದ್ದರೆ ಅಮ್ಮ ಹುಷಾರು. ಬಾಯ್. ಅಮ್ಮ ಕೂರಿಸ್ಕ. ರೀ ನಿಧಾನವಾಗಿ ನಿಂತವಳೆ. ಓಕೆ ಫ್ರೆಂಡ್ಸ್, ಇವಾಗ ದೇವಸ್ಥಾನ ಎಲ್ಲ ತೊಳೆದು ಬಂದೆ. ತೇಜು ಊರಿಗೆ ಹೋಗ್ತೀನಿ ಅಂತ ಅಂದಿದ್ಲು ಮುಂಚೆನೇ, ಚಿಕ್ಕಪ್ಪನ ಕರ್ಸ್ಕೊಂಡು ಹೋಗ್ತೀನಿ ಅಂತ. ಅವ್ರ ಅಜ್ಜಿಗೆ ಫೋನ್ ಮಾಡಿದ್ಲು. ಅವ್ರ ಅಜ್ಜಿ ಚಿಕ್ಕಪ್ಪಗೆ ಫೋನ್ ಮಾಡೋಂದ್ರು. ಚಿಕ್ಕಪ್ಪನ ಫೋನ್ ಕನೆಕ್ಟ್ ಆಗಲಿಲ್ಲ. ಅದಕ್ಕೆ ನಮ್ಮನೆಯವರೇ ಬಿಟ್ಟು ಬರ್ತೀನಿ ಅಂತ ಅಂದರು. ತೇಜು ಬಟ್ಟೆ ಹಾಕೊಳ್ಳೋದು ನೋಡಿ ನಿತ್ಯ ನನಗೂ ಬಟ್ಟೆ ಕೊಡು ಅಂದ್ಬಿಟ್ಟು ಹಾಕೊಂಡು 1-2 ಜೊತೆ ಬಟ್ಟೆ ಇಸ್ಕೊಂಡು ಹೋಗಿದ್ದಾಳೆ. ಇರ್ತಾಳೋ ಇಲ್ವೋ ಗೊತ್ತಿಲ್ಲ. ಅವಳು ಇರಲ್ಲ, 99% ಅವಳು ಇರಲ್ಲ. ಯಾಕೆಂದರೆ ಅವಳು ನನ್ನನ್ನು ಬಿಟ್ಟು ಇರೋದಿಲ್ಲ. ನಾನಿದ್ರೆ ಎಲ್ಲಿ ಬೇಕಾದರೂ ಇರ್ತಾಳೆ, ಬಟ್ ನಾನಿಲ್ಲ ಅಂದರೆ ಇರೋದಿಲ್ಲ ಅವಳು. ಅದೇ ಟೆನ್ಷನ್ ಆಯ್ತೈತೆ ನನಗೆ. ಏಕೆಂದರೆ ಮಲಗಬೇಕಾದ್ರೆ ಮತ್ತು ಮಧ್ಯರಾತ್ರಿ ಇದ್ದಾಗ ಅವಳಿಗೆ ನಾನು ಇರಬೇಕು ಪಕ್ಕದಲ್ಲಿ. ಅವ್ರ ಅಪ್ಪನ ಕಂಡ್ರೆ ತುಂಬ ಇಷ್ಟ ಅವಳಿಗೆ. ಬಟ್ ಅವ್ರ ಅಪ್ಪನೂ ಇದ್ರೂ ನಾನು ಇರಲೇಬೇಕು ಅವಳಿಗೆ. ಏನು ಮಾಡ್ತಾಳೋ ಗೊತ್ತಿಲ್ಲ. ಅವ್ರು ಬೇರೆ ಹಬ್ಬದ ಕೆಲಸದಲ್ಲಿ ಇರ್ತಾರೆ, ತಿಂಡಿ ಬೇಯಿಸ್ತಾ ಇರ್ತಾರೆ, ಮತ್ತು ಹಬ್ಬದ ಕೆಲಸ ಇರುತ್ತೆ ಅವ್ರಿಗೆ. ಅದ್ರ ಜೊತೆ
ಇವಳನ್ನ ಕಳ್ಸಿರೋದಕ್ಕೆ ಎಲ್ಲಿ ನನ್ನನ್ನು ಬೈಕತ್ತಾರೋ ಗೊತ್ತಿಲ್ಲ. ನಾನೇ ನಿಜ ಅವಳನ್ನ ಕಳ್ಸೋದಕ್ಕೆ ಇಷ್ಟ ಇರಲಿಲ್ಲ. ಬಟ್ ಬಟ್ಟೆ ಹಾಕೊಂಡು ಹೋಗ್ತೀನಿ ಅಂದಾಗ ನೋಡೋಣ ಇರ್ತಾಳ ಅಂದ್ಬಿಟ್ಟು ಕಳಿಸ್ದೆ. ಏನು ಮಾಡ್ತಾಳೋ ಗೊತ್ತಿಲ್ಲ. ಸ್ವಲ್ಪ ಟೆನ್ಷನ್ ನನಗೆ, ಯಾಕೆಂದರೆ ಇರಲ್ಲ ಅವಳು. ಸ್ವಲ್ಪ ದುಡ್ಡು ಕೊಟ್ಟು ಕಳಿಸಿದ್ದೀವಿ ಅಂಗಡಿಗೆ, ಕರ್ಕೊಂಡೋಗು ಬೇಕೆಲ್ಲ ಇದೆಯಲ್ಲ ತೋರಿಸ್ಕೊಂಡು ಇಟ್ಕೊ ಅಂತ. ಏನು ಮಾಡ್ತಾಳೋ ಗೊತ್ತಿಲ್ಲ. ನೋಡ್ಬೇಕು, ಫಸ್ಟ್ ಟೈಮ್ ಕಳಿಸಿರೋದು. ಇವಾಗ ನನ್ನ ಹಸ್ಬೆಂಡ್ ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ ಇಬ್ಬರೂ. ಇವಾಗ ಬೆಳಗಿಂದ ಬಟ್ಟೆ ಹೊಲಿಯೋದೇ ಆಯಿತು, 3 ಡ್ರೆಸ್ನ ಸ್ಟಿಚ್ ಮಾಡಿದ್ದೇ ಆಯಿತು. ಇವಾಗ ಬಂದು ಅಡುಗೆ ಮಾಡಬೇಕು. ಏನಾದರೂ ಮಸ್ಸೊಪ್ಪು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡಿದರೆ ರೆಸಿಪಿನ ಶೇರ್ ಮಾಡ್ತೀನಿ. ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡ್ತೀನಿ ಬನ್ನಿ. ಓಕೆ ಫ್ರೆಂಡ್ಸ್, ಇವಾಗ ಮಸ್ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು 2 ಥರದ ಬೇಳೆ ತೊಗೊಂಡಿದ್ದೀನಿ. ಇಲ್ಲಿ ಮಸೂರ್ ದಾಲು ಮತ್ತು ಮಾಮೂಲಿ ದಾಲ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸೊಪ್ಪಿನ ಜೊತೆಗೆ ಹೀರೆಕಾಯಿನೂ ಸೇರಿಸ್ಕೊತಾ ಇದ್ದೀನಿ. ಹೀರೆಕಾಯಿ ಮಸ್ಸೊಪ್ಪಿನ ಸಾರು ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ. ಟೊಮೊಟೊ ಮತ್ತು ಒಂದು ಟೊಮೊಟೊ, 1 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ ಒಂದು ಇದು ಬೆಳ್ಳುಳ್ಳಿ, 4ರಿಂದ 5 ಹಸಿಮೆಣ್ಸಿಕಾಯಿನ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಜೀರಿಗೆನ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ. ಮಾಮೂಲಿ ನಾವು ಸೊಪ್ಪಿನ ಸಾರಿಗೆ ಯಾವ ಥರ ಹಾಕ್ತೀವಿ ಅದೇ ಐಟಮ್ಸ್ನೇ ಇದಕ್ಕೂ ಹಾಕೋದು. ಬಟ್ ನಾನು ಇದಕ್ಕೆ 2 ಥರ ಬೇಳೆನ ಹಾಕ್ಕೊಂಡಿದ್ದೀನಿ. ಮತ್ತು ಹೀರೆಕಾಯಿನ ಆ್ಯಡ್ ಮಾಡಿದ್ದೀನಿ. ಹೀರೆಕಾಯಿ ನಿಮಗೆ ಬೇಕಾದರೆ ಆ್ಯಡ್ ಮಾಡ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಹೀರೆಕಾಯಿ ಮಸ್ಕಾಯಿ ಮಾಡ್ತೀವಲ್ವ, ಅದೇ ಥರ ಟೇಸ್ಟ್ನ ಕೊಡುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಗೊತ್ತಾ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಮತ್ತು ಮಸ್ಸೊಪ್ಪಿನ ಸಾಂಬಾರು ಮಾಡಬೇಕಾದ್ರೆ ಜಾಸ್ತಿ ನೀರನ್ನು ಹಾಕಕ್ಕೆ ಹೋಗ್ಬೇಡಿ. ನಾವು ಜಾಸ್ತಿ ನೀರು ಹಾಕಿದರೆ ಏನಾಗುತ್ತೆ ಅಂದರೆ ಮಸಿಯೋದಕ್ಕಾಗಲ್ಲ, ಸೊಪ್ಪನ್ನ ರುಬ್ಬಬೇಕಾಗತ್ತೆ. ಸೊ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ನೀರನ್ನ ಹಾಕ್ಕೊಳ್ಳಿ. ನಾನು ಉಪ್ಪನ್ನ ಲಾಸ್ಟಿಗೆ ಹಾಕ್ಕೋತೀನಿ. ಮಸ್ತ್ ಎಲ್ಲ ಖಾರ ಇದು ಮಾಡಿದ್ಮೇಲೆ ಮಾಡ್ಕೋತೀನಿ. ಇದನ್ನು ಒಂದು 4ರಿಂದ 5 ವಿಷಲ್ ಹಾಕಿಸ್ಕೊಂಡ್ರೆ ರೆಡಿ ಆಗುತ್ತೆ. ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಅಲ್ವಾ, ಅದಕ್ಕೆ ಚಿಕ್ಕದು ಪಾತ್ರೆಯಲ್ಲೇ ಅನ್ನನ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮುದ್ದೆ ಮಾಡ್ತೀನಲ್ವ, ಸೊ ಕರೆಕ್ಟ್ ಆಗುತ್ತೆ ಅಂತ ಇದರಲ್ಲಿ ಅನ್ನನ ಮಾಡ್ತಾಯಿದ್ದೀನಿ.
ಓಕೆ ಫ್ರೆಂಡ್, ಈ ಥರ ಸಾಂಬಾರನ್ನ ಒಂದ್ಸಲ ಟ್ರೈ ಮಾಡಿ. ಹೀರೆಕಾಯಿ ಹಾಕಿ ಮಸ್ತ್ ಸೊಪ್ಪಿನ ಸಾಂಬಾರು ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಇಲ್ಲಿಗೆ ವೀಡಿಯೋನ ಏನು ಮಾಡ್ತೀನಿ. ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮಾಡೋ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು.